ಆದರೂ ಇವರು ಹೇಳ್ತಾರೆ ಬೆಳಗಾವಿ ಹೆಬ್ಬಾಳ್ಕರ್ ಅವರ ಕ್ಷೇತ್ರ, ಅಲ್ಲಿಂದ ಅವ್ರನ್ನ ಜೀವ ಸಹಿತ ಬಿಟ್ಟದ್ದೇ ಹೆಚ್ಚು. ಇದರ ಅರ್ಥ ಏನು? ಒಬ್ಬ MLA ಒಬ್ಬ MLC ಅರೆಸ್ಟ್ ಮಾಡಿದ ತಕ್ಷಣ ಕಾನೂನಿನ ಪ್ರಕಾರ ಯಾವುದೆಲ್ಲ ಪ್ರೊಸೀಜರ್ ಇದೆಯೋ ಅದನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡಿದ್ದೀರಿ. ಒಬ್ಬ MLC ಇದೇ ತರ ನೀವು ನಡೆಸ್ಕೊಳ್ತೀರಿ ಅಂತ ಆದ್ರೆ, ಒಬ್ಬ ಅಮಾಯಕ ರೈತನೋ ಕೂಲಿ ಕಾರ್ಮಿಕನೋ ಅಮಾಯಕ ಒಬ್ಬ ಸಾಮಾನ್ಯ ಮನುಷ್ಯನೋ ನಿಮ್ಮ ಕೈಗೆ ಸಿಕ್ಕಿದ್ರೆ ನೀವು ಏನನ್ನ ಮಾಡಬಲ್ರಿ? ಇನ್ನು ನನಗೆ ತಲೆ ಜೀಪಿಗೆ ತಾಗಿ ಹೊಡೆತೊಳ್ತಾರಲ್ಲ, ಇಲ್ಲ, ನನಗೆ ತಲೆಗೆ ಹೊಡೆದದ್ದು, ನನ್ನನ್ನು ಅತ್ಯಂತ ಹಿಂಸಾತ್ಮಕವಾಗಿ ನಡೆಸ್ಕೊಂಡಿದ್ದಾರೆ, ನನ್ನ ಹತ್ರ ಅದರ ಎಲ್ಲ ಸಾಕ್ಷ್ಯಗಳಿದೆ. ಒಂದು ಇಂಥ ಅವಾಚ್ಯ ಬೈಗಳವನ್ನ, ಹೆಣ್ಣು ಮಕ್ಕಳ ಮೇಲೆ ಬಳಸಬಾರದ ಒಂದು ಶಬ್ದವನ್ನ 10 ಬಾರಿ CT ರವಿ ಬಳಸಲಿಕ್ಕೆ ಸಾಧ್ಯವೇ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. CT ರವಿಯವರ ಪ್ರಕರಣ ಯಾವ್ಯಾವ ರೀತಿಯ ಒಂದು ನಾಟಕೀಯವಾಗಿ ಸಿನಿಮೀಯ ರೀತಿಯಲ್ಲಿ ಆಡಳಿತ ಪಕ್ಷದ ಒಂದು ಹುರುಪು ಹುನ್ನಾರ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಒಬ್ಬ MLCಯನ್ನು ಹೇಗೆಲ್ಲ ಬಳಸ್ಕೋಬಹುದೋ ಅನಾಗರಿಕವಾಗಿ, ಅಕ್ರಮವಾಗಿ, ಕಾನೂನು ಬಾಹಿರವಾಗಿ ಅದೆಲ್ಲ ಆವುಟಗಳನ್ನು ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಭಾರತವೂ ನೋಡ್ತಾ ಇದೆ. ಬಹುಶಃ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಆಡಳಿತ ಪಕ್ಷ ಪ್ರತಿಪಕ್ಷದ ಹುರಿಯಾಳನ್ನು ಅಥವಾ MLA MLC ಇಷ್ಟು ನಿಕೃಷ್ಟವಾಗಿ ಮತ್ತು ಇಷ್ಟು ದಾರುಣವಾಗಿ ಯಾವತ್ತೂ ಯಾರನ್ನೂ ನಡೆಸ್ಕೊಂಡ ಉದಾಹರಣೆ ಇದೆ ಅಂತ ನಾನು ಭಾವಿಸುವುದಿಲ್ಲ. ಒಂದು ಕಡೆ ಇದು ಜಿದ್ದಾಜಿದ್ದಿಯ ಪ್ರಶ್ನೆ, ಒಂದು ಕಡೆ ಅಕ್ರಮವಾಗಿ ಅಥವಾ ಬಳಸಬಾರದ ಭಾಷೆಯನ್ನು CT ರವಿಯವರು ಬಳಸಿದರು ಅನ್ನುವಂಥ ಒಂದು ಆರೋಪ ಆದರೆ, ಇನ್ನೊಂದು ಕಡೆ ಕಂಡಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ, ಮಾಧ್ಯಮದ ಎದುರು ಎಲ್ಲ ಕಡೆಯೂ ಕಣ್ಣೀರು ಸುರಿಸ್ತಾ ನಾನು ತಾಯಿ ಇದ್ದೇನೆ, ನಾನು ಅಕ್ಕನಿದ್ದೇನೆ, ಪತ್ನಿ ಇದ್ದೇನೆ ಅಂತ ಎಲ್ಲೂ ಬರ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಜನ ಕೇಳ್ತಾ ಇರೋದ್ರಿಂದ ಈ ಪ್ರಶ್ನೆಯನ್ನು ಎತ್ತಾ ಇದ್ದಾನೆ. ನಿನ್ನೆ ನಮ್ಮ ವಿಡಿಯೋ ಬಂದಾಗ ಇಷ್ಟೆಲ್ಲ ಆದರೂ ಅವರ ಪತಿ ಮಹಾಶಯರು ಯಾಕೆ ಇನ್ನೂ ಅಂಗಳಕ್ಕೆ ಇಳಿಲಿಲ್ಲ, ಪ್ರತಿಕ್ರಿಯಿಸಲಿಲ್ಲ, DKಶಿ ಅವರೇ ಯಾಕೆ ಮೇಲೆ ಅದರ ಎಲ್ಲ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕ್ತಾಯಿದ್ರು. ಈ ಕುಚೋದ್ಯದ ಕಮೆಂಟ್ ಎಲ್ಲ ಕಡೆ ಇರ್ತವೆ, ಸುಮ್ಮನೆ ನಿಮ್ಮ ಗಮನಕ್ಕಿರಲಿ ಅಂತ ಹೇಳಿದೆ. ಆದರೆ ಅದೇ DKಶಿ ಅವರು ಹೇಳ್ತಾರೆ, ಒಬ್ಬ MLC ವಿಧಾನಸೌಧದಲ್ಲಿ ನಡೆದಿದೆ, ಸಭಾಪತಿಯವರ ಇಡೀ ಆಡಳಿತಾತ್ಮಕ ವ್ಯವಸ್ಥೆಯ ಮಧ್ಯೆ ನಡೆದಿದೆ. ಆದರೂ ಇವರು ಹೇಳ್ತಾರೆ ಬೆಳಗಾವಿ ಹೆಬ್ಬಾಳ್ಕರ್ ಅವರ ಕ್ಷೇತ್ರ, ಅಲ್ಲಿಂದ ಅವ್ರನ್ನ ಜೀವ ಸಹಿತ ಬಿಟ್ಟದ್ದೇ ಹೆಚ್ಚು. ಇದರ ಅರ್ಥ ಏನು? ಒಬ್ಬ ಮಂತ್ರಿಯಾಗಿ, ಅದರಲ್ಲೂ ಉಪಮುಖ್ಯಮಂತ್ರಿಯಾಗಿ ಒಂದು ಘಟನೆ ಸುವರ್ಣ ವಿಧಾನಸೌಧದ ಒಳಗಡೆ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ಹಳವಂಡ ಹೇಸಿಗೆ ಅದು ಎಷ್ಟು ನಿಕೃಷ್ಟ ಮಟ್ಟಕ್ಕೆ ಇಳಿದಿದೆ ಅಂತಂದರೆ, ಯಾರ ಬಗ್ಗೆ ಯಾವ ಶಬ್ದವನ್ನು ಯಾರು ಬೇಕಾದರೂ ಬಳಸ್ಬೋದು. ಅಷ್ಟರ ಮಟ್ಟಿಗೆ ಲೈವ್ ಹೋಗ್ತಾ ಇರ್ತದೆ, ಇಡೀ ದೇಶ ನೋಡ್ತಾ ಇರ್ತದೆ, ರಾಜ್ಯ ನೋಡ್ತಾ ಇರ್ತದೆ. ಎಲ್ಲವೂ ಇವತ್ತು ಟ್ರಾನ್ಸ್ಪರೆಂಟ್ ಆಗಿದೆ. ಯಾವುದರಲ್ಲಿ? ನೋಡುವಿಕೆಯಲ್ಲಿ, ರಾಜಕೀಯದಲ್ಲಲ್ಲ, ಆಡಳಿತದಲ್ಲಲ್ಲ. ಈ ನೋಡ್ತಾ ಇದ್ದಾರೆ ಜನ ಅಂತ ಗೊತ್ತಿದ್ದು ಕೂಡ ಇನ್ನಿಷ್ಟು ಅವಾಚ್ಯ ಶಬ್ದಗಳನ್ನು, ಅನಾಗರಿಕ ಶಬ್ದಗಳನ್ನು ಶಾಸಕರು ಮತ್ತು ಎಲ್ಲರೂ ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಇದರ ತನಿಖೆಯ ವಿಧಿವಿಧಾನವನ್ನು ಗಮನಿಸಿದರೆ, ಒಂದು, ನಾನು ನಿನ್ನೆ ಹೇಳಿದಾಗೇನೆ, ಒಬ್ಬ ಸುಸಂಸ್ಕೃತ ರಾಜಕಾರಣಿಯಾಗಿ RSS ಮತ್ತು BJP ಹಿನ್ನೆಲೆಯಿಂದ ತನ್ನ ಸುದೀರ್ಘವಾದ ರಾಜಕೀಯ ಜೀವನವನ್ನು ನಡೆಸಿದಂಥ, ಪಬ್ಲಿಕ್ಕಲ್ಲಿ ಒಂದು ಒಳ್ಳೆಯ ಇಮೇಜನ್ನು ಹೊಂದಿರುವಂಥ, ಉತ್ತಮವಾಗಿ ವಾಕ್ಪಟುತ್ವವನ್ನು ಹೊಂದಿರುವಂಥ ಕಲ್ಚರ್ಡ್ ಪೊಲಿಟಿಷಿಯನ್ ಅಂತ ಹೇಳಿಸಿಕೊಂಡಂಥ CT ರವಿಯವರ ಬಾಯಲ್ಲಿ ಈ ಶಬ್ದ ಬಂದೀತೇ, ಅದನ್ನು ನಾವು ನಿರೀಕ್ಷೆ ಮಾಡಬಹುದೇ ಅನ್ನುವ ಪ್ರಶ್ನೆಯನ್ನು ನಾನು ಕೇಳಿದ್ದೇನೆ. ಫ್ರಸ್ಟ್ರೇಷನ್ ಅನ್ನುವಂಥ ಶಬ್ದ ಇವರಿಗೆ ಬೇಕಾದಾಗೆ ಬೇರೆ ರೀತಿಯಲ್ಲಿ ಇವರು ಭಾವಿಸಿ ಬಳಸ್ಕೊಂಡಿದ್ದಾರೆಯೇ?
ತನ್ನ ಮೇಲೇ ಒಬ್ಬ ಗೃಹಿಣಿ, ಒಬ್ಬ ಹೆಣ್ಣುಮಗಳು ಒಂದು ಸಾಮಾಜಿಕ ಜೀವನದಲ್ಲಿ ರಾಜಕೀಯ ಲಾಭಕ್ಕಾಗಿ ತನ್ನನ್ನೇ ಇಷ್ಟು ಯಕ್ಕಶ್ಚಿತ ಮತ್ತು ಇಷ್ಟು ಕೆಳದರ್ಜೆಯಲ್ಲಿ ಆರೋಪಿಸಿಕೊಂಡು ಪೊಲಿಟಿಕಲ್ ಡ್ರಾಮಾವನ್ನು ಮಾಡಲಿಕ್ಕೆ ಸಾಧ್ಯವಿದೆಯೇ? ಒಮ್ಮೆ ಹೆಬ್ಬಾಳ್ಕರ್ ಅವರು ಅಂಥ ದುಸ್ಸಾಹಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತಾದರೆ ಅವರು ರಾಜಕೀಯ ಜೀವನದಲ್ಲಲ್ಲ, ಈ ಸಾಮಾಜಿಕ ಜೀವನದಲ್ಲೇ ಇರಲಿಕ್ಕೆ ಯೋಗ್ಯರಲ್ಲ ಅನ್ನುವಂಥ ಮಾತನ್ನು ನಾನು ನಿನ್ನೆ ಹೇಳಿದ್ದೇನೆ. ಈ ಗಲಾಟೆ ನಡೆದಂಥ ರೀತಿಯಲ್ಲಿ ಇವತ್ತು ನಿನ್ನೆ ಬೆಳಗಾವಿ ನ್ಯಾಯಾಲಯದಿಂದ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬೆಳಗಾವಿಗೆ ಶಿಫ್ಟ್ ಆಯಿತು. ಹೈಕೋರ್ಟ್ನಲ್ಲಿ ಜಾಮೀನಿನ ವಾದ ವಿವಾದಗಳಾದವು. ಹೈಕೋರ್ಟು ಯಗ್ಗ ಮುಗ್ಗ ಇಡೀ ಸರ್ಕಾರಕ್ಕೆ ತಪರಾಕಿ ಅಲ್ಲ, ಕಪಾಳ ಮೋಕ್ಷ ಮಾಡಿದೆ. ನೋಟಿಸ್ ಕೊಟ್ಟಿಲ್ಲ, ಸಭಾಪತಿಯವರ ಜುರಿಸ್ಡಿಕ್ಷನ್ನು ಅದನ್ನು ಮೀರಿದ್ದೀರಿ. ಅವರಿಗೆ FIR ಕಾಪಿ ಕೊಟ್ಟಿಲ್ಲ, ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಕೇಳ್ತಾ ಇಲ್ಲ. ಒಬ್ಬ MLAಯನ್ನು, ಒಬ್ಬ MLCಯನ್ನು ಅರೆಸ್ಟ್ ಮಾಡಿದ ತಕ್ಷಣ ಕಾನೂನಿನ ಪ್ರಕಾರ ಯಾವುದೆಲ್ಲ ಪ್ರೊಸೀಜರ್ ಇದೆಯೋ ಅದನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡಿದ್ದೀರಿ. ಮೊದಲು ಬಿಟ್ಟು ಕಳಿಸಿ ಅವರನ್ನು ಅಂತ ವಾರ್ನ್ ಮಾಡಬೇಕಾಯ್ತು. ಕಾನೂನಿನ ಪ್ರಕಾರ ಯಾವುದೆಲ್ಲ ಲೂಪೋಲ್ಸ್ ಆಗಿದೆ ಅನ್ನೋದನ್ನು ಈಗಾಗಲೇ ಚರ್ಚೆ ಆಗಿದೆ. ಸಭಾಪತಿಗಳು ಮಾಡಬೇಕಾದ ಕೆಲಸವನ್ನು ಪೊಲೀಸರಿಗೆ ವಹಿಸಲಾಯಿತು. ಅವರಿಗೆ ನೋಟಿಸ್ ಕೊಡದೇ ಅವರನ್ನು ಅರೆಸ್ಟ್ ಮಾಡಲಾಯಿತು. ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದವರನ್ನು ಹಾಗೆಯೇ ಬಿಡಲಾಗಿತ್ತು. FSL ರಿಪೋರ್ಟಿನ ಹೆಸರಿನಲ್ಲಿ ಬಂಧಿಸಿದ ಮೇಲೂ, ನಾಮಕಾವಸ್ಥೆ ಬಂಧಿಸಿದ ಮೇಲೂ ಅವರನ್ನು ಹೇಗೆ ನಡೆಸ್ಕೊಳ್ಳಾಯಿತು ಅಂತ ನಮ್ಗೆ ಗೊತ್ತಿದೆ. ಬಿರಿಯಾನಿ ಪ್ರಕರಣ, ರಾಜಮರ್ಯಾದೆ. ಈ CT ರವಿಯ ಪ್ರಕರಣದಲ್ಲಿ ಸಭಾಪತಿಯವರು ಸಂಧಾನಕ್ಕೆ ಮುಂದಾದರೆ ಆಮೇಲೆ ಅಲ್ಲಿ ನೀವು ಗಮನಿಸಬೇಕು, ಮೈಕ್ರೋ ಒಂದು ಕ್ಯಾಮ್ರಾದ ಮೂಲಕ ಆಡಿಯೋ ಕ್ಯಾಪ್ಚರ್ ಆಗುತ್ತೆ, CCTV ಮತ್ತು ಅಧಿಕೃತ ಛಾಯಾಗ್ರಾಹಕರು, ಆಮೇಲೆ ಅಲ್ಲಿರುವಂಥ ಸ್ಟೆನೋಗ್ರಾಫರ್ಸು ಪ್ರತಿಯೊಬ್ಬ ಸದಸ್ಯ ಯಾವ್ಯಾವ ಶಬ್ದವನ್ನು ಮಾತಾಡಿದರು ಅನ್ನೋದನ್ನು ಅಲ್ಲಿ ದಾಖಲಿಸ್ತಾರೆ. ಹೀಗೆ 3-4 ವಿಧಾನಗಳಲ್ಲಿ ದಾಖಲೀಕರಣ ಆಗುತ್ತೆ. ಆದರೆ ವಿಧಾನಸೌಧದ ಒಳಗಡೆ ನಡೆದಂಥ ಘಟನೆ ಯಾವುದೇ ನಮ್ಮ ಕಡತಗಳಲ್ಲಿ ದಾಖಲೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸಭಾಪತಿ ಹೊರಹಟ್ಟಿಯವರು ಹೇಳಿದ್ದಾರೆ. ಇದು ಒಂದು ಪಾಯಿಂಟ್. ಇನ್ನೊಂದು, ಅವರನ್ನು ಅರೆಸ್ಟ್ ಮಾಡಿದ ತಕ್ಷಣ ಅವರನ್ನು ನೀವು ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕಿತ್ತು, ಅದನ್ನು ಮಾಡಿಲ್ಲ. ಯಾವ ಕಾನೂನಿನ ಕ್ರಮವನ್ನೂ ತೆಗೆದುಕೊಂಡೋಗಿಲ್ಲ, ಯಾವ ಕಾನೂನಿನ ಕ್ರಮವನ್ನೂ ಕೈಗೊಳ್ಳಿಲ್ಲ. ಏಕಾಏಕಿ ಆಳುವ ಸರ್ಕಾರದ ದರ್ಪ, ದುರಂಕಾರ, ಹೆಬ್ಬಾಳ್ಕರ್ ಅವರ ಟೆರಿಟರಿ ಅನ್ನುವ ಕಾರಣಕ್ಕಾಗಿ ಇಡೀ ಪೊಲೀಸ್ ಇಲಾಖೆಯನ್ನು ಮೌಖಿಕವಾಗಿ ಬಳಸಿಕೊಂಡು ಅವರಿಗೆ ಕೊಟ್ಟ ಹೆರಾಸ್ಮೆಂಟನ್ನು ನೀವು ಗಮನಿಸಿಬಿಟ್ರೆ, ಆ ಪ್ರೆಸ್ ಮೀಟಲ್ಲಿ ಅವರು ಹೇಳ್ತಾ ಇದ್ದದನ್ನು ಗಮನಿಸಿದರೆ, ಇದು ಪೊಲೀಸ್ ಇಲಾಖೆಯೋ ಅಥವಾ ಪ್ರಜಾಪ್ರಭುತ್ವವೋ ಜನತಂತ್ರ ವ್ಯವಸ್ಥೆಯೋ ಅಥವಾ ಯಾವುದೋ ಒಂದು ಗೂಂಡಾಗಿರಿಯ ಸರ್ಕಾರ ನಡೆಸ್ತಾ ಇದೆಯಾ? ಆ ನೆಲೆಯಲ್ಲಿ ನಾವು ಬದುಕ್ತಾ ಇದ್ದೇವಾ? ಒಬ್ಬ MLCಯನ್ನು ಯಾವ ಠಾಣೆ, ಅಧಿಕೃತ ಠಾಣೆಯಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟಿದ್ದೀರೋ ಅಲ್ಲಿ ಇಟ್ಟು 1,000-2,000 ಜನ ಅವರ ಅಭಿಮಾನಿಗಳು ಬರ್ಬೋದು, ಅವರ ವಿರೋಧಿಗಳು ಬರ್ಬೋದು, ಆ ಮಾಬನ್ನು ತಡೆಯಲಿಕ್ಕಾಗೋದಿಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು 3 ಜಿಲ್ಲೆ ಧಾರವಾಡ, ಬೆಳಗಾವಿ, ಬಾಗಲಕೋಟೆ 11:45ರಿಂದ ಬೆಳಗುಜಾವ 3 ಗಂಟೆಯವರೆಗೆ 400ಕ್ಕೂ ಹೆಚ್ಚು ಕಿಲೋಮೀಟರ್ಗಳು, 10ಕ್ಕೂ ಹೆಚ್ಚು ತಾಲೂಕು. ಅದರಲ್ಲೂ ಏನು, ಅದು ಒಂದು ಈ ಚೇಸಿಂಗ್ ಸಿನಿಮಾ ಥರ ಇತ್ತು. ಕಬ್ಬಿನ ಗದ್ದೆಯಂತೆ 100-200 ಅಡಿ ಆಳ ಇರುವಂಥ ಕ್ವಾರಿ, ಕ್ರಷಿಂಗ್ ಮಷಿನ್ ಕೆಲಸ ಮಾಡುವಂಥ ಏರಿಯಾ, ಕಗ್ಗಾಡು. ಅದರ ಮಧ್ಯೆ ಇವರಿಗೆ ತಲೆಗೆ ಹೊಡೆಯಲಾಗಿದೆ, ರಕ್ತ ಬರ್ತಾ ಇದೆ. 10 ಕಡೆ ತನಗೆ ಅವರು ಹಿಡಿದು ಎಳೆದು ನನ್ನನ್ನು ಹಿಂಸೆ ಮಾಡಿದ್ದನ್ನು 10 ಕಡೆ ನನಗೆ ಬಾಸುಂಡೆಗಳಿದೆ. ಇವತ್ತಿಗೂ ಈ ಕೈ ಮತ್ತು ಈ ಸೊಂಟ ಎಲ್ಲ ಅಲ್ಲಾಡಿಸ್ಲಿಕ್ಕಾಗ್ತಾ ಇಲ್ಲ, ಆ ಥರ ನನ್ನನ್ನು ಗುದ್ದಲಾಗಿದೆ, ಹೊಡೆಯಲಾಗಿದೆ. ಅದರ ಸಾಕ್ಷ್ಯಗಳು ನನ್ನ ಹತ್ರ ಇದೆ ಅಂತ ಕೋರ್ಟಲ್ಲಿ ಹೇಳಿದ್ದಾರೆ CT ರವಿ. ಈಗ CT ರವಿ ಅನಾಗರಿಕವಾಗಿ ಬಳಸಬಾರದ ಶಬ್ದವನ್ನು ಬಳಸಿದ್ದಾರೆ. ಹೆಣ್ಣುಮಗ, ಅದರಲ್ಲೂ ಹೆಬ್ಬಾಳ್ಕರ್ ಮೇಲೆ ಅತ್ಯಂತ ಆಕ್ಷೇಪಾರ್ಹವಾದಂಥ ಶಬ್ದವನ್ನು ಬಳಸಲಾಗಿದೆ ಅನ್ನುವುದನ್ನು ಒಂದು.
ಅದಕ್ಕೆ ಸಂಬಂಧಿತ ವಿಡಿಯೋ ಈಗಾಗಲೇ ಟಿ ವಿಗಳಲ್ಲಿ ಅಲ್ಲಿ ಬಳಸಲ್ಪಟ್ಟಿದೆ. ಅದರಲ್ಲಿ ಅಂಥದ್ದೊಂದು ಶಬ್ದ ಕೇಳುತ್ತೆ. ಆದರೆ ಅದು ಯಾರಿಂದ, ಸಿ ಟಿ ರವಿಯಿಂದಲೋ ಬೇರೆಯವರಿಂದಲೋ ಅದು ಸ್ಪಷ್ಟತೆ ಇಲ್ಲ. ಅದೇ ಇವರು ಸಭಾಪತಿಯವರು ಏನು ಹೇಳ್ತಾರೆ, ನಮ್ಮ ಹತ್ರ ದಾಖಲೆಗಳಿಲ್ಲ. ಆದರೆ ಈ ದಾಖಲೆ ಎಲ್ಲಿಂದ ಬಂತು? ಇದೀಗ ವಿಚಾರಣೆ ಆಗಬೇಕು. ಸಿ ಟಿ ರವಿಯವರಿಗೆ ಜಾಮೀನು ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ಕೇಸ್ ಏನನ್ನು ರಿಜೆಕ್ಟ್ ಆಗಿಲ್ಲ, ಕೇಸ್ ವಿಚಾರಣೆ ನಡೆಯುತ್ತದೆ. ಸಿ ಟಿ ರವಿಯವರು ಇವತ್ತು ಪಂಥಾಹ್ವಾನ ಕೊಟ್ಟಿದ್ದಾರೆ. ನನ್ನನ್ನು ಅತ್ಯಂತ ಹಿಂಸಾತ್ಮಕವಾಗಿ ನೋಡಿ, ರಕ್ತ ಸುರಿತಾ ಇತ್ತು, ನನಗೆ ತಲೆ ಸುತ್ತುತ್ತಾ ಇತ್ತು, ವಾಮಿಟಿಂಗ್ ಸೆನ್ಸೇಷನ್ನು, ಆದರೂ ನನಗೆ ಚಿಕಿತ್ಸೆ ಕೊಟ್ಟಿಲ್ಲ. ಇಡೀ ರಾತ್ರಿ ಊಟ ಇಲ್ಲ. ನೀರು ಬಾಟ್ಲ್ ಕೇಳಿದರೆ ನಾನು FIR ಕೊಡಿ, ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದೀರಿ, ನನಗೆ ನನ್ನ ಸಂಸಾರದೊಟ್ಟಿಗೆ ಮಾತಾಡುವ ಅವಕಾಶ ಕೊಡಿ, ಲಾಯರನ್ನು ಭೇಟಿ ಮಾಡುವ ಅವಕಾಶ ಕೊಡಿ, ಇದು ಯಾವುದಕ್ಕೂ ಅವರಿಗೆ ಅವಕಾಶ ಕೊಟ್ಟಿಲ್ಲ. ಆಧಾರವಿಲ್ಲದ ಮತ್ತು ಪೊಲೀಸ್ ಸ್ಟೇಷನ್ನ ಪರಿಧಿಗೆ ಬರದೇ ಇರತಕ್ಕಂಥ ಮೊಕದ್ದಮೆನಲ್ಲಿ ನನಗೆ ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ 4 ಜಿಲ್ಲೆ 50ಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತ್ತು. ನಮ್ಮ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಪಕ್ಷದ ಎಲ್ಲ ಮುಖಂಡರು, ಶಾಸಕರು, ಸಂಸತ್ ಸದಸ್ಯರು, ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಶೋಕ್ ಅವರು ಲಾಯರನ್ನು ಕರ್ಕೊಂಡು ಹೋದ್ರೆ ಲಾಯರನ್ನೇ ಬಿಟ್ಟಿಲ್ಲ ಒಳಗಡೆ. ಅಶೋಕ್ ಅವರ ಧರಣಿ ಮಾಡಬೇಕಾಯ್ತು, ಆಮೇಲೆ ಲಾಯರನ್ನು ಬಿಟ್ಟರು. ಮತ್ತೆ ಅವರ ಸ್ಟೇಷನ್ನಲ್ಲೇ ಕೂಡಿಸ್ಕೊಳ್ಳುವ ಬದಲು ಅವರನ್ನು ಎತ್ತಿ ಅವರು ಎಲ್ಲಿಗೂ ಹೊರಗಡೆ ಬರಲಿಕ್ಕೆ ಕೇಳಿಲ್ಲ. ನಾನು ಸ್ಟೇಷನಲ್ಲೇ ಇರ್ತೇನೆ, ನನಗೆ ನೀವು FIR ಕೊಡಿ, ನನಗೆ ಕಾನೂನಾತ್ಮಕವಾಗಿ ಪ್ರತಿಯೊಂದು ಪ್ರೊಸೀಜರನ್ನು ಮಾಡಿ, ಅಲ್ಲಿಯವರೆಗೆ ಪಂಚನಾಮೆ ಆಗದೆ ನೀವು ನನ್ನ ದೇಹವನ್ನು ಮುಟ್ಟುವಾಗಿಲ್ಲ, ನನ್ನ ಯಾವ ವಸ್ತುಗಳನ್ನು ತೆಗೆದುಕೊಳ್ಳುವಾಗಿಲ್ಲ ಅಂತ ಹೇಳಿದರೂ ಕೂಡ ಇಡೀ ರಾತ್ರಿ 4 SP ಗಳು, DYSPಗಳು, ಇನ್ನೊಬ್ಬರು ಮಗದೊಬ್ಬರು, ಇವರೆಲ್ಲರೂ, ಆಮೇಲೆ ಯಾರೋ ಒಬ್ಬ ದಡಿಯನಂತೆ ಕುಡ್ಕೊಂಡು ಬಂದಿದ್ದಂತೆ ಅವನಂತೂ ಅನಾಮತ್ತಾಗಿ ಹಿಡಿದು ಅವರ ಕೈಯಲ್ಲಿದ್ದ ಇದನ್ನು ಮೊಬೈಲನ್ನು ಅವರು ಕಸಿಲಿಕ್ಕೆ ಪ್ರಯತ್ನ ಮಾಡಿದ್ದು. ಯಾಕೆಂದರೆ ಇವರು ಲೈವ್ ಲೊಕೇಶನನ್ನು ಮಿಸ್ಸಸ್ಸಿಗೆ, ಅವರಿಗೆ ಮತ್ತು ಬೇರೆಯವರಿಗೆಲ್ಲ ಕಳಿಸ್ತಾ ಇದ್ದರು, ಎಲ್ಲ ಮಾಡ್ತಾಯಿದ್ರು, ಅವರ ಫೋಟೋ ಬರ್ತಾ ಇತ್ತು. ಈ ಎಲ್ಲ ಕಾರಣಕ್ಕಾಗಿ ಅವರ ಮೊಬೈಲ್ ಮೊದಲು ಕಸ್ಕೋಬೇಕು. ಇವರು ಹೇಳಿದ್ದು ನನಗೆ ಪಂಚನಾಮೆ ಮಾಡಿ, FIR ಕೊಡಿ, ಕಾರಣಗಳನ್ನು ಹೇಳಿ, ಆಮೇಲೆ ನೀವಿದ್ದ ವಸ್ತುಗಳನ್ನೆಲ್ಲ ತೆಗೆದುಕೊಳ್ಳಿ, ಅಲ್ಲಿವರೆಗೆ ಮುಟ್ಟಿದರೆ ಜಾಗ್ರತೆ ಅಂತ. ಅವರು ರೌದ್ರಾವತಾರ ಮಾಡಿದರೆ, ಹೊಡೆದಾಟಂತೆ, ಕಿತ್ತಾಟಂತೆ, ಜಗ್ಗಾಟಂತೆ, ಎಲ್ಲೋ ಕಾಡಲ್ಲಿ ತೆಗೆದು ಹೋಗಿ ನಿಲ್ಲಿಸ್ಬಿಡೋದಂತೆ, ಕ್ವಾರಿ ಹತ್ರ ನಿಲ್ಲಿಸ್ಬಿಡೋದಂತೆ. ನೀವು ನನ್ನನ್ನು ನೀವು ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಲಿಲ್ಲ, ನನಗೆ ನನ್ನ ಕಸ್ಟಡಿಗೆ ತಗೊಳ್ಳಿಲ್ಲ, ನನ್ನ ಕೊಲೆ ಮಾಡಕ್ ಮಾಡಿದ್ದೀರಿ. ಅಂದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ. ಯಾರು ನಿಮ್ಗೆ ಹಪ್ತ ಕೊಟ್ಟರು? ನಿಮ್ಗೆ ಇಲ್ಲಿ ಕೊಲೆ ಮಾಡೋ ಸಂಚು ಮಾಡಿದಿರಿ ನೀವು. ನಾನು ಎಲ್ಲೂ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ. ನೀವು ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡ್ರು ಮಾಡಕ್ಕೆ, ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದಿರಿ ನೀವು. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ತಿಸ್ಕೊಂಡ್ ನೀವು? ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3-3:30 ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡಿದ್ದೀರಿ. ನೀವು 3:30 ಗಂಟೆ ಮೇಲೆ ಫಸ್ಟ್ ಏಡ್ ಮಾಡಿದ್ದೀರಿ. ನಾನೇನು ಕ್ರಿಮಿನಲ್, ನಾನೇನು ಟೆರರಿಸ್ಟ್? ನಾಚಿಕೆ ಆಗಲ್ಲ ನಿಮ್ ಸರ್ಕಾರಕ್ಕೆ? ಯಾವನ್ ಮನೆ ಅನ್ನತಿ ನಿಮ್ಮ ಕಾಕಿ ಬಟ್ಟೆಗೆ ಒಂದು ಮರ್ಯಾದೆ ಇರಲಿ, ಕಾನೂನಿಗೆ ಒಂದು ಮರ್ಯಾದೆ ಇರಲಿ. ಏನ್ ಮಾತಾಡ್ತಾ ಇದ್ದೀರಿ? ಹಾಗಾದ್ರೆ ಈಗೆಲ್ಲರಿಗಿರುವ ಪ್ರಶ್ನೆ, ನೀವು ಪೊಲೀಸ್ ಇಲಾಖೆಯನ್ನ ಇಟ್ಕೊಂಡಿದ್ದೀರೋ ಅಥವಾ ರೌಡೀಸ್ಗಳ ಒಂದು ಅಡ್ಡವನ್ನು ಸಾಕ್ತಾ ಇದ್ದೀರೋ?
ಒಬ್ಬ MLC ಇದೇ ಥರ ನೀವು ನಡೆಸ್ಕೊಳ್ತೀರಿ ಅಂತಾದರೆ ಒಬ್ಬ ಅಮಾಯಕ ರೈತನೋ ಕೂಲಿ ಕಾರ್ಮಿಕನೋ ಅಮಾಯಕ ಒಬ್ಬ ಸಾಮಾನ್ಯ ಮನುಷ್ಯನೋ ನಿಮ್ಮ ಕೈಗೆ ಸಿಕ್ಕಿದರೆ ನೀವು ಏನನ್ನ ಮಾಡಬಲ್ರಿ? ಮತ್ತು ಈ ದುಷ್ಟ ರಾಜಕಾರಣಿಗಳು ನೀವು ನಿಮಗಾಗದೇ ಇದ್ದವ್ರ ಮೇಲೆ ನಿಮ್ಮ ಚಟ ತೀರಿಸ್ಕೊಳ್ಳಿಕ್ಕೆ, ನಿಮ್ಮ ದೌರ್ಜನ್ಯವನ್ನು ತೀರಿಸ್ಕೊಳ್ಳಿಕ್ಕೆ ನೀವು ಯಾವ ಎಕ್ಸ್ಟ್ರೀಮಿಗೂ ಹೋಗ್ತೀರಿ ಅನ್ನೋದಕ್ಕೆ ಈ MLA ಅಥವಾ MLC ರವಿ ಅವರ ಪ್ರಕರಣ ಸಾಕ್ಷಿ. ಯಾಕೆಂದರೆ ರವಿಯನ್ನು ಅವರು ಜೈಲಿನೊಳಗೆ ಧರಣಿ ಮಾಡಿದ್ದಾರೆ. ಮಧ್ಯರಾತ್ರಿ ಪೊಲೀಸ್ ಜೀಪಿಂದ ಇಳಿದು ರೋಡಲ್ಲಿ ಕೂತು ಅವರು ಪ್ರತಿಭಟನೆ ಮಾಡಿದ್ದಾರೆ. ಆಮೇಲೆ ಪ್ರಕಾಶ್ ಅಂತ ಅವರ ಮತ್ತೊಬ್ಬ MLC ಅವರು ದಿಢೀರಂತ ಪೊಲೀಸ್ ಜೀಪ್ಗೆ ನುಗ್ಗಿಬಿಡ್ತಾರೆ, ಅವರವರೊಟ್ಟಿಗೆ ಪ್ರಯಾಣ ಮಾಡ್ತಾರೆ. ಇದೇನು ಪ್ರವಾಸವ? ಒಬ್ಬ ಆರೋಪಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀರಿ ನೀವು. ಆ ಆರೋಪಿಯೊಟ್ಟಿಗೆ ನೀವು ಮತ್ತೊಬ್ಬ MLCಯನ್ನು ನೀವು ಅವ್ರು ಬಲಾತ್ಕಾರದಿಂದ ಹತ್ತಿದ್ರೋ ಇನ್ನೊಂದೋ ಮಗದೊಂದೋ ಏನೇ ಆಗಲಿ ಹತ್ತಲಿಕ್ಕೆ ಹಾಕಿಬಿಟ್ರಿ. ಅಂದರೆ ಇಡೀ ಪ್ರಕರಣ ಎಷ್ಟು ಅಕ್ರಮವಾಗಿದೆ, ಎಷ್ಟು ಹೊಲಸಾಗಿದೆ, ಎಷ್ಟು ನಿರ್ವೀರ್ಯತೆಯಿಂದ ಕೂಡಿದೆ ಪೊಲೀಸ್ ಇಲಾಖೆದ್ದು. ಮತ್ತು ಅವರ ಕರ್ತವ್ಯವನ್ನು ಸಂಪೂರ್ಣವಾಗಿ ಮರೆತದ್ದದು. ಅಸಂವಿಧಾನಿಕವೋ ಅಕ್ರಮವೋ ಅನಾಗರಿಕವೋ ಯಾವ ಶಬ್ದವನ್ನು ಬಳಸೋಣ ಹೇಳಿ? ಒಬ್ಬ MLCಯನ್ನು ಒಂದು ಠಾಣೆಯಲ್ಲಿ ಭದ್ರತೆಯ ದೃಷ್ಟಿಯಿಂದ ಇಟ್ಟುಕೊಳ್ಳಿಕ್ಕಾಗಲಿಲ್ಲ, ನಮಗೆ ಅವ್ರ ಮೇಲೆ ಹಲ್ಲೆ ಆಗ್ಬೋದು, ಅಟ್ಯಾಕ್ ಆಗ್ಬೋದು ಅನ್ನುವ ಕಾರಣಕ್ಕಾಗಿ ನಾವು ಕತ್ತಲಲ್ಲಿ ಕಾಡು ಗದ್ದೆ, ಕಬ್ಬನ ಗದ್ದೆ, ಯಾವುದೋ ಮನೆಯಂತೆ, ಕ್ವಾರಿಯಂತೆ 400ಕ್ಕೂ ಹೆಚ್ಚು ಕಿಲೋಮೀಟ್ರು 3 ಜಿಲ್ಲೆ ನೀವು ಸುತ್ತಾಡಿಸಿದ್ದೀರಿ ಅಂತ ಆದರೆ, ಹಾಗಾದರೆ ನೀವು ಪೊಲೀಸ್ ಇಲಾಖೆಯಲ್ಲಿರೋದಕ್ಕಿಂತ ನೀವು ಅದಕ್ಕೆ ಯಾವುದಾದ್ರು ಸನ್ಯಾಸ ತೆಗೆದುಕೊಳ್ಳೋದು ಒಳ್ಳೆಯದಲ್ವ? ಒಬ್ಬ ವ್ಯಕ್ತಿಯನ್ನು ಕಾಪಾಡಲಿಕ್ಕೆ ನಿಮಗೆ ಆಗೋದಿಲ್ಲ ಅಂತಾದರೆ ಇಡೀ ಊರು ಏನಾದರೂ ನಾಳೆ ಎದ್ದು ನಿಮ್ಮ ಠಾಣೆಗೆ ಬಂದರೆ ಅದನ್ನು ಹೇಗೆ ನಿರ್ವಹಿಸ್ತೀರಿ? ಪ್ರತಿ 10-15 ನಿಮಿಷಕ್ಕೊಬ್ಬರ ಫೋನ್ ಅಂತೆ, ಹಾಗೆ ಮಾಡಿ ಹೀಗೆ ಮಾಡಿ ಅದು ಮಾಡಿ ಇದು ಮಾಡಿ ಕಸಿದುಕೊಳ್ಳಿ. ಏನಂತ ಭಾವಿಸಿದಿರಿ? ಇದು ಇಡೀ ಕರ್ನಾಟಕದ ರಾಜಕೀಯದಲ್ಲಿ, ಜನತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ, ವಿಧಾನಸೌಧದ ಒಳಗೆ ನಡೆದಂಥ ಈ ಘಟನೆ ಹೇಗೆ ಒಂದು ಕರಾಳ ಘಟನೆಯೋ, ಒಂದು ನೈಜ ರಾಜಕಾರಣದ ಅಥವಾ ರಾಜಕಾರಣದ ಅಧಪತನದ ಅಥವಾ ರಾಜಕಾರಣಿಗಳ ವ್ಯಕ್ತಿತ್ವದ ಒಟ್ಟು ಚಾರಿತ್ರ್ಯದ ಒಂದು ಹನನ ಅಥವಾ ಆ ಚಾರಿತ್ರ್ಯಹೀನತೆಯ ಒಂದು ಭೀಭತ್ಸ ಪ್ರದರ್ಶನ ಅಂತ ನಾವು ಏನಾದರೂ ಕರೆಯಬಹುದೋ, ಅದೇ ರೀತಿಯಲ್ಲಿ ಒಬ್ಬ MLCಯನ್ನು ಅಧಿಕಾರಾರೂಢ ಪಕ್ಷ, ಅಧಿಕಾರದಲ್ಲಿದ್ದಂಥ ಮಂತ್ರಿಗಳು ತಮ್ಮ ಇಡೀದಾದಂಥ ಒಂದು ಜಿಲ್ಲೆ ಅಥವಾ ವ್ಯಾಪ್ತಿಯಲ್ಲಿ ಒಬ್ಬ MLCಯನ್ನು ಯಾವ ರೀತಿ ಬಳಸ್ಕೋಬಹುದು, ಯಾವ ರೀತಿ ಹಿಂಸೆ ಕೊಡಬಹುದು, ಯಾವ ರೀತಿ ದಾರುಣವಾಗಿ ಆ ಮನುಷ್ಯನನ್ನು ನಡೆಸ್ಕೋಬಹುದು. ಒಂದು ಕನಿಷ್ಠ ಮಟ್ಟದ ನೀರಿಲ್ಲ, ಚಿಕಿತ್ಸೆ ಇಲ್ಲ, ಟಾಯ್ಲೆಟ್ಗೆ ಹೋಗ್ತೇನೆ ಅಂತ ಬೊಬ್ಬೆ ಹೊಡೆದ್ರೂ ಕೂಡ 1.5 ತಾಸಿನ ನಂತರ ಯಾವುದೋ ಠಾಣೆಯಲ್ಲಿ ಹೋಗಿ ನಿಲ್ಲಿಸಿದ್ರಂತೆ. ಅಷ್ಟು ಬರ್ಬರವಾಗಿ ಅವರನ್ನು ನೀವು ನಡೆಸ್ಕೊಳ್ತೀರಿ ಅಂತ ಆದರೆ ಅದು ಕೂಡ ಪೊಲೀಸ್ ಇಲಾಖೆಯ ಮತ್ತು ಕಾಂಗ್ರೆಸ್ಸಿನ ಕರ್ನಾಟಕದ ಆಡಳಿತದ ಅತ್ಯಂತ ಕೆಟ್ಟ ಕರಾಳ ದಿನ, ಅದು ಕ್ಷಣ. ಒಬ್ಬ ಮನುಷ್ಯನಿಗೆ ತಾವು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಆಗುವುದಿಲ್ಲ ಅನ್ನುವ ನೆಪವೊಡ್ಡಿ ಬೇಕಾಬಿಟ್ಟು ದೇಶಾವರಿ ತಿರುಗ್ತೀರಿ ಅಂದರೆ, ಆ ಕ್ವಾರಿಯಲ್ಲಿ ಅಟ್ಯಾಕ್ ಆಗಿದ್ರೆ ಏನು ಮಾಡ್ತೀರಿ? ಕಾಡಿನಲ್ಲಿ ಅಟ್ಯಾಕ್ ಆದರೆ ಏನು ಮಾಡ್ತೀರಿ? ಪೊಲೀಸರ ಈ ಜೀಪನ್ನು ಹಿಂಬಾಲಿಸ್ತಾರೆ ಅಂತ ಅಲ್ಲಲ್ಲಿ ಮಾಧ್ಯಮದವರ ವೆಹಿಕಲ್ಗೆಲ್ಲ ಗುದ್ದಿ ಬ್ಯಾರಿಕೇಡ್ ಹಾಕಿ ಮಾಧ್ಯಮದವರನ್ನು, ಅವರ ಅಭಿಮಾನಿಗಳನ್ನು, ಅವರ ಪಕ್ಷದ ಕಾರ್ಯಕರ್ತರನ್ನು ಎಲ್ಲರನ್ನ ಅವಾಯ್ಡ್ ಮಾಡ್ತಾ 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 ಹೋದದ್ದನ್ನು ಒಂದು ಸಸ್ಪೆನ್ಸ್ ಸ್ಟೋರಿ ಥರ, ಒಂದು ರೋಡ್ ಅಂತ ಸಿನಿಮಾ ಬಂದಿತ್ತು, ಆ ರೋಡಲ್ಲಿ ಇಡೀದಾಗಿ ಟ್ರಾವೆಲಿಂಗ್ ಸ್ಟೋರಿ ಅದು, ಆ ಥರ ನಮಗೆ ಕಾಣಿಸ್ತು. ಹೆಂಡತಿ ಹತ್ರ ಮಾತಾಡ್ಲಿಕ್ಕೆ ಬಿಡಲಿಲ್ಲ, ಯಾರಿಗೋ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಬಿಡಲಿಲ್ಲಂತೆ. ಇಂಥ ಕ್ರೌರ್ಯ, ಇಂಥ ದಬ್ಬಾಳಿಕೆ ಉಪಮುಖ್ಯಮಂತ್ರಿಗಳಿಂದ, ಅವರು ಅಲ್ಲಿಂದ ಬೆಳಗಾವಿಯಿಂದ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಿಂದ ಅವರ ಜೀವ ಉಳಿಸಿಕೊಂಡು ಬಂದದ್ದೇ ಹೆಚ್ಚು. ಹಾಗಾದರೆ ಇದು ರೌಡಿಸಮ್ಗೆ ಆಹ್ವಾನವೋ, ಧಮ್ಕಿನೋ, ಏನಿದು?
ಸುವರ್ಣ ವಿಧಾನಸೌಧದ ಮೊದಲ ಮಹಡಿಗೆ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಕೊಚ್ಚಿ ನಿನ್ನನ್ನು ಪೀಸ್ ಮಾಡಿ ಬಿಸಾಡ್ತೇವೆ ಅಂತ ಹೆಬ್ಬಾಳ್ಕರರ ಅಭಿಮಾನಿಗಳೋ, ಹೆಬ್ಬಾಳ್ಕರರ ಜನಗಳೋ, ಹೆಬ್ಬಾಳ್ಕರರ ಏನಾದರೂ ದುಡ್ಡು ಕೊಟ್ಟು ಕರೆಸಿದವರೋ ಯಾರ್ದೋ ಗೊತ್ತಿಲ್ಲ, ಅಲ್ಲಿ ಆ ರೀತಿ ಆವಾಜು. ಅವರೇ ಹೇಳೋ ಪ್ರಕಾರ ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಗಿದೆ. ಮಧ್ಯಾಹ್ನ 3 ಗಂಟೆಗೆ, ಅದರ ನಂತರ 4 ಗಂಟೆಗೆ ಮತ್ತು 5:34ಕ್ಕೆ. ಅವ್ರು ಹೇಳ್ತಾರೆ ಆ ಕ್ವಾರಿ ಮತ್ತು ಕ್ರಷಿಂಗ್ ಮಷೀನು, ಕಬ್ಬಿನ ಗದ್ದೆ, ಕಾಡು ಇವೆಲ್ಲ ನೋಡಿದಾಗ ನನಗೆ ನಿಜವಾಗಿಯೂ ಅನಿಸಿತ್ತು, ಇವರು ಯಾವುದೋ ಒಂದು ಗುಂಪನ್ನು ಅಲ್ಲಿ ಕರೆಸಿ ನನ್ನನ್ನು ಅಟ್ಯಾಕ್ ಮಾಡಿಸ್ತಾರೆ, ಇಲ್ಲ ಇವರು ನನ್ನನ್ನು ಮುಗಿಸ್ತಾರೆ ಪೊಲೀಸರು. ಖಂಡಿತವಾಗಿ ಇಂಥ ಒಂದು ಷಡ್ಯಂತ್ರಕ್ಕೆ ಅವರು ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ನನಗೆ ಸಂಶಯವೇ ಇಲ್ಲ. ಇನ್ನು ನನಗೆ ತಲೆ ಜೀಪಿಗೆ ತಾಗಿ ಹೊಡೆತೊಳ್ತಾರಲ್ಲ, ಇಲ್ಲ, ನನಗೆ ತಲೆಗೆ ಹೊಡೆದದ್ದು. ನನ್ನನ್ನು ಅತ್ಯಂತ ಹಿಂಸಾತ್ಮಕವಾಗಿ ನಡೆಸ್ಕೊಂಡಿದ್ದಾರೆ. ನನ್ನ ಹತ್ರ ಅದರ ಎಲ್ಲ ಸಾಕ್ಷ್ಯಗಳಿದೆ. ಹಾಗಾದರೆ ಒಬ್ಬ MLC ಮೇಲೆ ಇಂಥ ಒಂದು ಕ್ರೌರ್ಯ, ಇಷ್ಟಕ್ಕೂ ಕೊನೆಗೂ ಕಾಂಗ್ರೆಸ್ಸಿಗರು ಸಾಧಿಸಿದ್ದೇನು? ಇಷ್ಟು ಜಿದ್ದಾಜಿದ್ದಿ, ಇಷ್ಟು ಸ್ವಪ್ರತಿಷ್ಠೆ, ಕಾನೂನನ್ನು ಯಾರಪ್ಪಂದು ನಾನು ನೋಡ್ಕೊಳ್ತೇನೆ, ನಾನು ಮಂತ್ರಿ, ಈ ದರ್ಪ ಯಾವ ಕಾಲದಲ್ಲಿದ್ದೇವೆ ನಾವು? ಇಡೀ ಕಾಂಗ್ರೆಸ್ಸಿನ ಒಟ್ಟು ಚಾಳಿಯೇ ಇಡೀ ದೇಶದಲ್ಲಿ ಇದೇ ಥರ ಆಗ್ತಾ ಇದೆಯಲ್ರಿ. ಅಲ್ಲಿ ನೋಡಿದರೆ ರಾಹುಲ್ ಗಾಂಧಿ, ಇಲ್ಲಿ ನೋಡಿದರೆ ಸಿದ್ದರಾಮಯ್ಯನವ್ರ ಸರ್ಕಾರ, DKಶಿ ಅವರು, ಹೆಬ್ಬಾಳ್ಕರರು ಸೇರಿ ಏನು ಹುಂಕರಿಸುವುದು. ಅದೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದಾಗ ನನಗೆ ಕೇಳಿಸೇ ಇಲ್ಲ, ಪಾಕಿಸ್ತಾನ ಅನ್ನುವ ಶಬ್ದವೇ ಕೇಳಿಸಿಲ್ಲ. ಇದೇ ಹೆಬ್ಬಾಳ್ಕರ್ ಹೇಳಿದ್ರಲ್ಲ. ಆಮೇಲೆ ಎಷ್ಟು ಒಂದು ಹಾಸ್ಯಾಸ್ಪದ ಅಂದರೆ, ಈ ಬಳಸಬಾರದ ಶಬ್ದವನ್ನು CT ರವಿ ಅಂತವರು ಬಳಸಬಹುದೇ, ಬಳಸಲಿಕ್ಕೆ ಸಾಧ್ಯ ಇದೆಯೇ, ಬಳಸದ್ದೇ ಆದರೆ ಅವರು CT ರವಿನೇ? ಈ ಪ್ರಶ್ನೆ ನಮ್ಮನ್ನೆಲ್ಲ, ಇಡೀ ಸಮಾಜವನ್ನು ಕಾಡ್ತಾ ಇದೆ. ಒಂದು ಅದರಲ್ಲೂ 10 ಬಾರಿ ಹೇಳಿದರು. ಎಂಥದಿದು? ಒಂದು ಇಂಥ ಅವಾಚ್ಯ ಬೈಗಳವನ್ನು, ಹೆಣ್ಣು ಮಕ್ಕಳ ಮೇಲೆ ಬಳಸಬಾರದ ಒಂದು ಶಬ್ದವನ್ನು 10 ಬಾರಿ CT ರವಿ ಬಳಸಲಿಕ್ಕೆ ಸಾಧ್ಯವೇ? ಇದು ಮೂಲಭೂತವಾದಂಥ ಪ್ರಶ್ನೆ. ಪೊಲೀಸ್ ಇಲಾಖೆ, ಕರ್ನಾಟಕದ ಪೊಲೀಸ್ ಇಲಾಖೆಯ ಬಗ್ಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಖ್ಯಾತಿ ಇತ್ತು. ಅವರ ಬುದ್ಧಿವಂತಿಕೆ ಮತ್ತು ಕಾರ್ಯಾಚರಣೆಯ ಬಗ್ಗೆ ಒಂದು ಹೆಮ್ಮೆ ಪಡುವಂಥ ಇತಿಹಾಸ ಇತ್ತು. ಆದರೆ ಅದು ಎಲ್ಲವನ್ನ ಸರ್ವನಾಮ ಮಸಿ ನುಂಗಿತ್ತು ಅನ್ನುವ ಹಾಗೆ ಈ CT ರವಿ ಪ್ರಕರಣದಲ್ಲಿ ಕರ್ನಾಟಕದ ಪೊಲೀಸು, ಅದರಲ್ಲೂ ಗೃಹ ಇಲಾಖೆ ಮತ್ತು ಆಡಳಿತಾತ್ಮಕ ಸರ್ಕಾರದ ಮಂತ್ರಿಗಳ ಇಡೀದಾದಂಥ ಒತ್ತಡಕ್ಕೆ ಮಣಿದು ಅವರು ಮಾಡಿದಂಥ ಕೆಲಸ ಇದೆಯಲ್ಲ, ಹೇಯವಾದದ್ದು, ಅದು ಚರಿತ್ರೆಯಲ್ಲೇ ದಾಖಲಾಗುವಂಥದ್ದು. ಮತ್ತು ಪೊಲೀಸ್ ಇಲಾಖೆಯ ಒಟ್ಟು ಇತಿಹಾಸದಲ್ಲೇ ಒಂದು ಕೆಟ್ಟ ದಿನ, ಕರಾಳ ದಿನ. ಈ ರೀತಿ ಈ ಕಾಲದಲ್ಲಿ ಎಲ್ಲೂ ನಡೀತದೆ? ಇದೇನು ಬಿಹಾರವ? ಇದು ಕಾಶ್ಮೀರವ? ಏನು ಇಡೀ ಠಾಣೆಯನ್ನು ಏನು ಬಂದು ಬೆಂಕಿ ಹಾಕ್ತಾರ? ಎಲ್ಲರೂ ಬೆಂಕಿ ಹಾಕಿದ ಉದಾಹರಣೆ ಇದೆಯಾ? ಏನು ನೀವು ಹಾಕಿಸಿದ್ರೆ ಹಾಕಿಸ್ಬೇಕಷ್ಟೇ ಅವರ ಹೆಸರಿನಲ್ಲಿ. ಉದ್ದಟತನಕ್ಕೂ ಪಕ್ಷಪಾತತನಕ್ಕೂ, ಅಧಿಕಾರದಲ್ಲಿದ್ದೇವೆ, ಮಂತ್ರಿಗಿರಿ ಇದೆ, ಗೂಟದ ಕಾರಿದೆ ಅನ್ನುವ ಒಂದು ಕಾರಣಕ್ಕೆ ವರ್ತಿಸುವ ವರ್ತನೆಯಲ್ಲಿ ಒಂದು ಸಣ್ಣ ಮಟ್ಟಿದ್ದಾದರೂ ಮಾನವೀಯತೆ ಇರಬೇಕು, ಕಾನೂನಾತ್ಮಕವಾದಂಥ ನಡೆ ಇರಬೇಕು, ಸಂವಿಧಾನಾತ್ಮಕವಾದ ನಡೆ ಇರಬೇಕು. ಅದೆಲ್ಲವನ್ನು ಗಾಳಿಗೆ ತೂರಿ ನಾವು ಏನು ಬೇಕಾದ್ರೂ ಮಾಡಿ ದಕ್ಕಿಸ್ಕೊಳ್ತೇವೆ ಅನ್ನುವಂಥ ಕಾಲದಲ್ಲಿ ನೀವು ನಿಂತಿಲ್ಲ. ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ಪೊಲೀಸ್ ಜೀಪು, ಪೊಲೀಸ್ ವಾಹನ ಇಡೀ ರಾತ್ರಿ 400ಕ್ಕೂ ಹೆಚ್ಚು ಕಿಲೋಮೀಟರ್ಗಳಲ್ಲಿ ನೀವು ರವಿಯವರನ್ನು ಎಲ್ಲೆಲ್ಲಿ ಕರ್ಕೊಂಡೋಗಿದ್ರಿ ಅನ್ನೋದನ್ನು ಮಾಧ್ಯಮದವರು, ಅವರ ಪಕ್ಷದ ಕಾರ್ಯಕರ್ತರು ಸಂಪೂರ್ಣವಾಗಿ ಅವರ ಮೊಬೈಲಲ್ಲಿ ಟ್ರ್ಯಾಕ್ ಮಾಡ್ತಾ ಇದ್ರು. ನೀವು ಯಾವ ಯುಗದಲ್ಲಿದ್ದೀರಿ? AI ಯುಗದಲ್ಲಿದ್ದೇವೆ ನಾವು. ಮಾಹಿತಿ ತಂತ್ರಜ್ಞಾನದ ಅತ್ಯಂತ ಬೂಮಿಂಗ್ ಟೈಮಲ್ಲಿದ್ದೇವೆ ನಾವು. ಅವರ ಮಿಸ್ಸಸ್ಸು ಮಾತಾಡ್ತಾ ಹೇಳ್ತಾ ಇದ್ರು, ಲೈವ್ ಲೊಕೇಶನ್ ಕಳಿಸಿದ್ರು, ಅದು ಯಾವ ಲೊಕೇಶನ್ನಿಂದ ಅವರ
ಒಂದು ಕಳಿಸಿದ್ದಾರೆ ಅಂತ ನೋಡಿದಾಗಲೇ ನನಗೆ ದೇಹ ನಡಗೋಯ್ತು. ಯಾಕೆಂದರೆ ಅಂಥ ಒಂದು ಅಜ್ಞಾತ ಸ್ಥಳ ಮತ್ತು ಅಂಥ ಒಂದು ಭಯಾನಕವಾದ ಸ್ಥಳದಿಂದ ಅವರ ಲೈವ್ ಲೊಕೇಶನ್ ಬಂದಿತ್ತು ಅಂತ. ಪ್ರಶ್ನೆ ಇರೋದು, ಕಾನೂನನ್ನು ಇಷ್ಟರ ಮಟ್ಟಿಗೆ ಗಾಳಿಗೆ ತೂರಿ ಕೊನೆಗೆ ಕೋರ್ಟಲ್ಲಿ ಹೋಗಿ ಚೀಮಾರಿ ಹಾಕ್ಸ್ಕೊಳ್ತೀರಲ್ಲ, ಮಾನ ಮರ್ಯಾದೆ ಅಥವಾ ನೀವು ಪೊಲೀಸ್ ಇಲಾಖೆಯ ಒಂದು ಟ್ರೈನಿಂಗನ್ನಾದರೂ ಸರಿಯಾಗಿ ಪಡ್ಕೊಂಡಿದ್ದೀರಾ? ಅಥವಾ ಆಡಳಿತಾತ್ಮಕ ಸರ್ಕಾರದ ಮರ್ಜಿಗೆ ಕಾದು ಪ್ರತಿ ಸಂದರ್ಭದಲ್ಲೂ, ಅದು ಬಿ ಜೆ ಪಿ ಇರ್ಬೋದು, ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಇರ್ಬೋದು, ಆಳುವ ಪಕ್ಷದ ಗುಲಾಮಗಿರಿಯನ್ನು ಇಷ್ಟು ಕೆಟ್ಟದ್ದಾಗಿ ಕರಾಳವಾಗಿ ಬೇಸ್ಲೆಸ್ ಆಗಿ ಮಾನ ಮರ್ಯಾದೆಯನ್ನು ಬಿಟ್ಟು ನೀವು ವರ್ತಿಸ್ತೀರಿ ಅವರ ಜೀತದಾಳು ಥರ ಅಂತಾದರೆ ಪೊಲೀಸ್ ಇಲಾಖೆಯಲ್ಲೇ ಯಾಕೆ ಇರಬೇಕು? ನೀವು ಯಾಕೆ ಪೊಲೀಸರಾಗಿದ್ದೀರಿ? ಯಾಕೆ ಅಧಿಕಾರದಲ್ಲಿರ್ತೀರಿ? ಅದೇ ಸಿ ಟಿ ರವಿಯವರು ಹೇಳ್ತಾರೆ, ದಯವಿಟ್ಟು ಕ್ಷಮಿಸಿ ಸಾರ್, ಆ ಮೇಲಾಧಿಕಾರಿಗಳದು, ಆ ಸಚಿವರದು, ಆ ದರಿದ್ರದ್ದೆಲ್ಲ ಫೋನ್ ಬಂದು ನಾವು ಯಾಕಾದರೂ ಈ ಕರ್ಮದ ಇಲಾಖೆಗೆ ಬಂದಿದ್ದೇವೆ ಅಂತ ಅನಿಸ್ತದೆ ಸಾರ್, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಬೇಡ್ಕೊಳ್ತಾ ಇದ್ರಂತೆ. ಅಂದರೆ ನಮ್ಮ ರಾಜ್ಯದಲ್ಲಿ ಯಾವ ಅಧಿಕಾರ ನಡೀತಾ ಇದೆ? ಹಿಟ್ಲರ್ ಅಂತ ಮೋದಿಯವರನ್ನು ಕರೀತಾರೆ ಸಿದ್ದರಾಮಯ್ಯನವರು. ಆದರೆ ಸ್ವತಃ ಸಿದ್ದರಾಮಯ್ಯನವರೇ, ನಿಮ್ಮ ಆಡಳಿತ ಯಾವ ದರ್ಜೆಯಲ್ಲಿ ನಡೀತಾ ಇದೆ? ಸರ್ವಾಧಿಕಾರತ್ವದಲ್ಲೋ, ಸರ್ವ ಸಮಾನತೆಯಲ್ಲೋ, ಕಾನೂನಾತ್ಮಕವಾಗಿಯೋ, ಸಂವಿಧಾನಾತ್ಮಕವಾಗಿಯೋ ಯಾವುದು ಮಾಡ್ತಾ ಇದ್ದೀರಿ ಸ್ವಾಮಿ? ಸಿ ಟಿ ರವಿಯವರ ಮಾತಿಗೆ ಉತ್ತರ ಕೊಡ್ರಿ. ಗೃಹ ಮಂತ್ರಿಯೂ ಇಲ್ಲ, ಅವರ ದಾಟಿಯೇ ಬದಲು, ನಮ್ಮ ಇವ್ರದ್ದು ಸಿದ್ದರಾಮಯ್ಯನವರ ದಾಟಿಯೇ ಬದಲು. ನಿನ್ನೆ ಬೇಲಾದ ಮೇಲೆ ಅವರು ಭದ್ರತೆಯ ಕಾರಣಕ್ಕೆ ಏನೋ ಕಾರಣಕ್ಕಾಗಿ ರಾತ್ರಿ ಸುತ್ತಿಸಿದ್ದಾರೆ. ಯಾರನ್ನ ಯಾವತ್ತು ಕಸಬನನ್ನು ಸುತ್ತಿಸಿದ್ದಾರೆ ಈ ಥರ? ರಾಜ್ಯದಲ್ಲಿ ಅಲ್ಲಲ್ಲಿ ಬಾಂಬ್ ಹಾಕ್ತಾ ಇರೋದಲ್ಲ, ಅವರನ್ನಲ್ಲಿ ಹಿಡಿದಿದ್ದಾರಲ್ಲ, ಮಾಡಿದಿರ ಅದನ್ನು? ಸಿ ಟಿ ರವಿಯವರು ಕೇಳಿದರೆ, ಅತ್ಯಾಚಾರದ ಕೇಸು ನಿಮ್ಮ ಎಮ್ ಎಲ್ ಎಗಳ ಮೇಲೆ ಇದೆ, ಅವರನ್ನು ಬಂಧಿಸಿದ್ದೀರಾ ನೀವು ಅಂತ ಕೇಳಿದ್ದಾರೆ. ಅಷ್ಟು ತರಾತುರಿ ಏನು? ಒಂದು ನೋಟಿಸ್ ಕೊಡದೇ ಬಂಧಿಸುವುದು, ಅದರಲ್ಲೂ ಅಕ್ರಮವಾಗಿ ಅವರನ್ನು ಇಟ್ಕೊಳ್ಳೋದು, ನ್ಯಾಯಾಧೀಶರು ಎದುರು ಒಂದು ಪ್ರಚುರಪಡಿಸದೇ ಇದ್ದಂಥ ಸಾಧ್ಯತೆ, ಇಡೀ ರಾತ್ರಿ ಅವರನ್ನು 450ಕ್ಕೂ ಹೆಚ್ಚು ಕಿಲೋಮೀಟರ್ ಓಡಾಡಿಸಿ ಅವರನ್ನು ಭಯಗಳಿಸಿದ್ದು. ಅವ್ರಿಗೇನಾದ್ರು ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡ್ತಿದ್ರಿ? ಅವರೇ ಹೇಳ್ತಾರೆ, ಒಂದು ಆಸ್ಪತ್ರೆ ಕರ್ಕೊಂಡು ಹೋದರೆ ಅಲ್ಲಿ ಅವರಿಗೆ ಎದೆನೋವು ಇದೆ, ಆಮೇಲೆ ಇಲ್ಲೆಲ್ಲೋ ಪೆಟ್ಟು ಬಿದ್ದಿದೆ, ಅವರ ಕರಳಿಗೆ ಏನಾದ್ರು ಪೆಟ್ಟಾಗಿದೆಯೋ ಗೊತ್ತಿಲ್ಲ, ಅದೊಂದು ಸ್ಕ್ಯಾನ್ ಆಗಬೇಕು ಅಂತ ಹೇಳಿದರೆ, ತಲೆ ಪೆಟ್ಟಾಗಿದೆ ಅದು ಸ್ಕ್ಯಾನ್ ಆಗಬೇಕು ಅಂತ ಹೇಳಿದ್ರೆ, ಪೊಲೀಸ್ ಆಫೀಸರು ಡಾಕ್ಟ್ರು ಸಿ ಟಿ ರವಿಯವರ ಹತ್ರ ಹೇಳಿದ್ದಾರೆ ಅವ್ರ ಎದುರು ತಕ್ಷಣ ಆಗಬೇಕು ಅಂತ. ಅದೇ ಪೊಲೀಸ್ ಆಫೀಸರ್ ಮುಂದೋಗಿ ಅವ್ರು ಏನೋ ಮಾತಾಡ್ಕೊಂಡು ಬಂದ್ರಂತೆ, ಆಮೇಲೆ ಸ್ಕ್ಯಾನು ಇಲ್ಲ, ಚಿಕಿತ್ಸೆಯೂ ಇಲ್ಲ, ಏನೂ ಇಲ್ಲ, ಕೋರ್ಟ್ಗೆ ಹಾಜರು ಮಾಡಿದ್ರು. ಎಂಥ ಅಮಾನುಷತೆ ಇದು! ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬಿರಿಯಾನಿ ಕೊಡ್ತೇವೆ, 10 ಸರಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೇವೆ, ಹೈಟೆಕ್ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ, ಸಂಸತ್ತಿಗೆ ಬಾಂಬ್ ಹಾಕಿದ ಭ್ರಷ್ಟರಿಗೆ ಒಬ್ಬ MLC ಜನಪ್ರತಿನಿಧಿ ಒಂದು ಶಬ್ದ ಪ್ರಯೋಗ ಆಗಿದೆ, ಅದು ಸತ್ಯಾಸತ್ಯತೆಗೆ ಯಾವುದೇ ದಾಖಲೆಗಳಿಲ್ಲ, ಕಳ್ಳನಿಗೆ ಮಳ್ಳು ಸಾಕ್ಷಿ ಅನ್ನುವ ಹಾಗೆ ಇದೇ ಕಾಂಗ್ರೆಸ್ಸಿಗರು ಹೋಗಿ ಸಾಕ್ಷಿ ಹೇಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಇಷ್ಟು ಕ್ರೂರವಾಗಿ ಅವರನ್ನು ಭಯಾನಕವಾಗಿ ನಡೆಸ್ಕೊಳ್ತೀರಿ ಅಂತ ಆದರೆ ಒಂದು ಕನಿಷ್ಠ ಮಟ್ಟದ ಮಾನವೀಯತೆಯನ್ನು ತೋರಿಸ್ತೇನೆ. ಇದು ಮಾನವ ಹಕ್ಕಿನ ಉಲ್ಲಂಘನೆಯೂ ಹೌದು. ಹಾಗಾಗಿ ಇದು ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಸರ್ಕಾರ ಬೆಂಕಿ ಕೊಳ್ಳಿಯಲ್ಲಿ ತಲೆಯನ್ನು ಕೆದರ್ಕೊಂಡಿದೆ. ಸಿ ಟಿ ರವಿಯ ಕೇಸಿನ ಹೆಸರಿನಲ್ಲಿ ಎಲ್ಲ ಛಿದ್ರವಾಗಿ ಗುಂಪು ರಾಜಕೀಯ ಮಾಡಿಕೊಂಡು ಓಡಾಡ್ತಾ ಇದ್ದಂಥ BJPಯವರೆಲ್ಲ ಒಂದಾಗಿದ್ದಾರೆ. ಸಿ ಟಿ ರವಿ ಇದನ್ನು ಪ್ರತಿಷ್ಠೆಯ ಪ್ರಶ್ನೆ ಅಷ್ಟೇ ಅಲ್ಲ, ಇದು ನನ್ನ ಪ್ರಾಮಾಣಿಕತೆಯ ಪ್ರಶ್ನೆ ಮತ್ತು ತನ್ನ ವೃತ್ತಿ ಜೀವನದ ಪ್ರಶ್ನೆ, ತನ್ನ ರಾಜಕೀಯ ಜೀವನದ ಪ್ರಶ್ನೆ. ಅದರ ಜೊತೆಗೆ ನನ್ನ ಮೇಲೆ ಇಂಥ ಅಮಾನುಷವಾಗಿ ನಡೆಸಿಕೊಂಡಂಥ ಈ ಭ್ರಷ್ಟ ಸರ್ಕಾರ ಮತ್ತು ಸರ್ವಾಧಿಕಾರಿ ಸರ್ಕಾರದ ವಿರುದ್ಧ ನಾನು ಹೋರಾಟ ಮಾಡ್ತೇನೆ ಅಂತ ಹೊರಟಿದ್ದಾರೆ. ನನ್ನ ಹತ್ರ ಸಾಕ್ಷ್ಯಗಳಿದೆ. ಸಿ ಟಿ ರವಿಯ ಪ್ರಕರಣ ಆಳುವ ಸರ್ಕಾರದ ದರ್ಪ, ದುರಹಂಕಾರ ಮತ್ತು ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ. ನಾವು MLAಗಳು, ನಾವು ಮಂತ್ರಿಗಳು, ನಾವು ಆಡಳಿತದಲ್ಲಿದ್ದೇವೆ,
ನಾವು ಏನು ಬೇಕಾದ್ರೂ ಮಾಡ್ತೇವೆ ಅನ್ನುವಂಥ ಈ ಇದಿದೆಯಲ್ಲ ಹಠಾಟೋಪ, ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ, ಪ್ರಜಾತಂತ್ರದ ಲಕ್ಷಣವೂ ಅಲ್ಲ. ನಿಮ್ಮ ಬಾಯಲ್ಲಿ ಅಂಬೇಡ್ಕರ್ ಇರ್ಬೋದು, ಕೈಯಲ್ಲಿ ಸಂವಿಧಾನ ಇರ್ಬೋದು, ನೀವು ಏನೇ ಮಾಡಿದರೂ ನಿಮ್ಮ ಇಡೀ ನಡೆ ನುಡಿ ದೇಶಾದ್ಯಂತ ಕಾಂಗ್ರೆಸ್ಸಿಂದು ಉದ್ರೇಕಕಾರಿಯಾಗಿದೆ ಮತ್ತು ಕಾನೂನು ಬಾಹಿರವಾಗಿದೆ, ಅಸಂವಿಧಾನಿಕವಾಗಿದೆ. ಮತ್ತು ನಾವು ಏನೇ ಮಾಡಿದರೂ ದಕ್ಕಿಸ್ಕೊಳ್ತೇನೆ ಅನ್ನುವಂಥ ಒಂದು ಹಿಟ್ಲರ್ಗಿರಿಯಿಂದ ಕೂಡಿದೆ ಅನ್ನೋದಕ್ಕೆ ರವಿಯವರ ಆ ರಾತ್ರಿಯ ಪ್ರಕರಣ, ರವಿಯವರನ್ನು ಅಕ್ರಮವಾಗಿ ನಡೆಸ್ಕೊಂಡ ರೀತಿ, 450ಕ್ಕೂ ಹೆಚ್ಚು ಕಿಲೋಮೀಟ್ರನ್ನು ಅನಾಮಿಕ ಸ್ಥಳಗಳಲ್ಲಿ, ಭಯಾನಕ ಸ್ಥಳಗಳಲ್ಲಿ ಅವರನ್ನು ತಿರುಗಾಡಿಸಿ ಅವರನ್ನು ಕೊಲೆಗೆ ಒಂದು ಸಂಚನ್ನು ರೂಪಿಸಿದ್ರು ಅನ್ನುವಂಥ ಆರೋಪವನ್ನು ಸಿ ಟಿ ರವಿಯವರು ಮಾಡ್ತಾ ಇದ್ದದ್ದೇ ಒಂದು ಸತ್ಯ ಅಂತ ಆದರೆ, ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ, ವಿನಾಶದ ಅಂಚಲ್ಲಿದೆ. ಇಲ್ಲಿ ದುರಾಡಳಿತ, ಸರ್ವಾಧಿಕಾರ ಮತ್ತು ಗೂಂಡಾಗಿರಿ ಕರ್ನಾಟಕದಲ್ಲಿ ಖಂಡಿತವಾಗಿಯೂ ಹೆಜ್ಜೆ ಇಟ್ಟಿದೆ ಅನ್ನೋದನ್ನು ನಾವು ಗಂಭೀರವಾಗಿ ಗಮನಿಸಬೇಕು. ನಮಸ್ತೆ.